ಹಬ್ಬ ಬಂತು ಅಂದ್ರೆ ಸಂಭ್ರಮ, ನಮ್ಮೆಲ್ಲರಿಗೂ ಒಂಥರ ಖುಷಿ ಇರುತ್ತೆ. ಹೊಸ ವಿಷಯಗಳನ್ನ ತಗೊಳ್ಳಿಕ್ಕೆ, ಪರ್ಚೇಸ್ ಮಾಡ್ಲಿಕ್ಕೆ ಬೈ ಮಾಡ್ತಾ ಇರ್ತೀವಿ, ಅಥವಾ ಪ್ಲಾನ್ ಮಾಡ್ಕೊಳ್ತಾ ಇರ್ತೀವಿ, ಅಥವಾ ಬೇರೆಯವ್ರಿಗೆ ಏನಾದ್ರು ಗಿಫ್ಟ್ ಕೊಡಬೇಕು ಅಂದ್ರೆ ಅದ್ರ ರಿಲೇಟೆಡ್ ಪ್ಲಾನ್ ಮಾಡ್ತಾ ಇರ್ತೀವಿ. ಈ ರೀತಿಯಂತ ಎಷ್ಟೋ ವಿಷಯಗಳಾಗುತ್ತೆ. ಸೊ ಬೇಸಿಕಲಿ ಜನಗಳ ಸ್ಪೆಂಡಿಂಗ್ ಏನಿದೆಯೋ ಈ ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಜಾಸ್ತಿ ಆಗುತ್ತೆ. ಇಂಟ್ರೆಸ್ಟಿಂಗ್ಲಿ ನೆಕ್ಸ್ಟ್ 1-2 ತಿಂಗಳಲ್ಲಿ ಸೀರೀಸ್ ಆಫ್ ಹಬ್ಬಗಳು ಅಥವಾ ಸೀರೀಸ್ ಆಫ್ ಫೆಸ್ಟಿವಲ್ಸ್ ಗಳು ನಮಗೆ ಬರ್ತಾ ಇದೆ. ಸೊ ಹಾಗಾಗಿ ಜನಗಳ ಖರ್ಚು ವೆಚ್ಚಗಳು ಜಾಸ್ತಿ ಆಗಕ್ಕೆ ಹೋಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇದನ್ನ ಇನ್ನೊಂದು ಅಪೋಸಿಟ್ ಆಂಗಲ್ ಅಲ್ಲಿ ನೋಡೋದಾದ್ರೆ ಬಿಸ್ನೆಸ್ ಗಳು ಏನಿದೆಯೋ ಅಂದ್ರೆ ಓವರ್ ಆಲ್ ಇಂಡಿಯಾದಲ್ಲಿ ಇರತಕ್ಕಂತಹ ಬಿಸ್ನೆಸ್ ಗಳಿಗೂ ಕೂಡ ಇದರಿಂದ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಪರಿಣಾಮ ಬೀರುತ್ತೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿನೇ ಇವತ್ತಿನ ವಿಡಿಯೋದಲ್ಲಿ ನಾವು ಕವರ್ ಮಾಡಕ್ ಹೋಗ್ತಾ ಇರತಕ್ಕಂತಹ ವಿಷಯ ಓವರ್ ಆಲ್ ಕಳೆದ 6 ತಿಂಗಳಲ್ಲಿ ಯಾವ ರೀತಿ ಕಂಪನಿ ಪರ್ಫಾರ್ಮ್ ಆಗಿದೆಯಪ್ಪ ಇನ್ ಟರ್ಮ್ಸ್ ಆಫ್ ದ ಪರ್ಸೆಂಟೇಜ್ ಆಫ್ ರಿಟರ್ನ್, ಎಷ್ಟು ಜಾಸ್ತಿ ರಿಟರ್ನ್ ಕೊಟ್ಟಿದೆ ಇಲ್ವಾ ಅಂತ ಒಂದು ಪಾಯಿಂಟ್ ಆದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಬರುತ್ತೆ. ಸೊ ಓವರ್ ಆಲ್ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ತುಂಬಾ ದೊಡ್ಡ ಕಂಪನಿ ಆಗಿರಬೇಕು. ಓವರ್ ಆಲ್ 20,000 ಕೋಟಿಗಳಕ್ಕಿಂತ ಜಾಸ್ತಿ ಮಾರ್ಕೆಟ್ ವ್ಯಾಲ್ಯೂ ಅನ್ನು ಹೊಂದಿರತಕ್ಕಂಥ ಕಂಪನೀಸ್ಗಳು ಅಂದ್ರೆ ಬೇಸಿಕಲಿ ಲಾರ್ಜ್ ಕ್ಯಾಪ್ ಕಂಪನೀಸ್ ಗಳನ್ನ ನಾವು ಸೆಲೆಕ್ಟ್ ಮಾಡಕ್ ಹೋಗ್ತಾ ಇದೀವಿ ಇವತ್ತಿನ ವಿಡಿಯೋದಲ್ಲಿ. ಅಷ್ಟೇ ಅಲ್ಲ, ರಿಟರ್ನ್ ಆನ್ ಈಕ್ವಿಟಿ ಅಂತ ಹೇಳ್ತೀವಿ. ಈಕ್ವಿಟಿ ಮೇಲೆ ಎಷ್ಟು ರಿಟರ್ನ್ ಕೊಟ್ಟಿದೆಪ್ಪ ಅಂತ ನೋಡೋದಾದ್ರೆ 20% ನಷ್ಟು ರಿಟರ್ನ್ ಕೊಟ್ಟಿರತಕ್ಕಂತಹ ಕಂಪನಿಗಳು ಇರುತ್ತೆ ಈಕ್ವಿಟಿ ಮೇಲೆ. ಹಾಗೆ ಡೆಟ್ ಟು ಈಕ್ವಿಟಿ, ಸಾಲವನ್ನ ಇಂಡಿಕೇಟ್ ಮಾಡ್ತಕ್ಕಂತಹ ನಂಬರ್ 0.5 ಕಿನ್ನ ಕೆಳಗಡೆ ಇರಬೇಕು. ಹಾಗೆ ಲಾಸ್ಟ್ NPM ಅಂತ ಹೇಳ್ತೀವಿ, ನೆಟ್ ಪ್ರಾಫಿಟ್ ಮಾರ್ಜಿನ್ಸ್ ಗಳ ಪ್ರಕಾರ 10% ನಷ್ಟು ಗ್ರೋತ್, ಸೇಲ್ಸ್ ಅಲ್ಲೂ ಕೂಡ 10% ನಷ್ಟು ಗ್ರೋತ್ ಕಂಡಿರತಕ್ಕಂತಹ ಟಾಪ್ 5 ಲಾರ್ಜ್ ಕ್ಯಾಪ್ ಕಂಪನೀಸ್ ಗಳ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಕೊಡೋಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತಂದ್ರೆ ಕಂಪನೀಸ್ ಗಳ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮೇನ್ ಇಂಪಾರ್ಟೆಂಟ್ ಮಾಹಿತಿ 14 ಸೆಪ್ಟೆಂಬರ್ 2022ಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಮಾಹಿತಿಗಳಾಗಿರುತ್ತೆ. ಕ್ಲೋಸಿಂಗ್ ಡೇಟಾ ಇರಬಹುದು ಅಥವಾ ಡೇಟಾ ಫಾರ್ಮಲ್ಲಿ ನಾನು ಏನೆಲ್ಲ ಕೊಡಕ್ಕೆ ಹೋಗ್ತಾ ಇದ್ದೀನಿ ಇದು 14ನೇ ತಾರೀಕಿಗೆ ಸಂಬಂಧಪಟ್ಟಿರತಕ್ಕಂಥದ್ದಾಗಿರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಲಿಸ್ಟ್ ಇರತಕ್ಕಂತಹ ಮೊದಲನೆಯ ಕಂಪನಿ ಬಂದು BEL, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಹೆಸರು ಹೇಳೋ ಪ್ರಕಾರನೇ ಮೇನ್ ಆಗಿ ಇವತ್ತಿನ ಮಟ್ಟಿಗೆ ಅಂತ ಹೇಳೋದಾದ್ರೆ ಭಾರತದ ಡಿಫೆನ್ಸ್ ಇಂಡಸ್ಟ್ರಿಗೆ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಕಂಪನಿ ಆಗಿರುತ್ತೆ. ಅಫ್ಕೋರ್ಸ್ ಗವರ್ಮೆಂಟ್ ಗೆ ಸೇರಿರತಕ್ಕಂಥ ಕಂಪನಿ. ಗವರ್ಮೆಂಟ್ ಇವತ್ತಿನ ಮಟ್ಟಿಗೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿಯಲ್ಲಿ 51.24% ನಷ್ಟು ಶೇರ್ ಹೋಲ್ಡರ್ ಆಗಿರೋದ್ರಿಂದ ಓವರ್ ಆಲ್ ಮೆಜಾರಿಟಿ ಸ್ಟೇಕ್ ಗವರ್ಮೆಂಟ್ ಕಡೆನೇ ಇರುತ್ತೆ. ಇನ್ ದಟ್ ಪರ್ಸ್ಪೆಕ್ಟಿವ್ ಇದನ್ನ ಓವರ್ ಆಲ್ ಡಿಫೆನ್ಸ್ PSU ಅಂತ ನಾವು ಹೇಳಬಹುದು ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ. ಹಾಗೆ ರೀಸೆಂಟ್ ಸುದ್ದಿಗಳ ಪ್ರಕಾರ ಸುಮಾರು 565 ಕೋಟಿಗಳ ಕ್ಯಾಪೆಕ್ಸ್ ರಿಕ್ವೈರ್ಮೆಂಟ್ ಅಥವಾ ಕ್ಯಾಪೆಕ್ಸ್ ಪ್ರಪೋಸಲ್ಸ್ ಕೂಡ ಕಂಪನಿ ಹೊಂದಿರುತ್ತಂದ್ರೆ ಫೆಸಿಲಿಟೀಸ್ ಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಆಬ್ವಿಯಸ್ಲಿ ಗವರ್ಮೆಂಟ್ ಗೆ ಸೇರಿರತಕ್ಕಂತಹ ಕಂಪನಿ, ಡೆಫಿನೆಟ್ಲಿ ಅಲ್ಲಿಂದ ಆರ್ಡರ್ ಬುಕ್ ಗಳಲ್ಲಿ ಜಾಸ್ತಿ ವ್ಯಾಲ್ಯೂ ಹೊಂದಿರೋದನ್ನ ನಾವು ಆಲ್ರೆಡಿ ನೋಡಿದೀವಿ. ಸೊ ಬೇಸಿಕಲಿ ಏನೇ ಒಂದು ಡೆವಲಪ್ಮೆಂಟ್ಸ್ ಆಗಬೇಕು ಕಂಟ್ರಿಯಲ್ಲಿ ಅಂತ ಅಂದ್ರೆ ಅದರ ಡೈರೆಕ್ಟ್ ಪರಿಣಾಮ ಈ ಕಂಪನಿ ಮೇಲೆ ಬಿದ್ದೇ ಬೀರುತ್ತೆ. ಬಿಕಾಸ್ ಡೈರೆಕ್ಟ್ ಆಗಿ ಕಂಪನಿ ಓವರ್ ಆಲ್ ಗವರ್ಮೆಂಟ್ ಗೆ ಸೇರಿರೋದಾಗಿರೋದ್ರಿಂದ ಆರ್ಡರ್ ಬುಕ್ ಅಲ್ಲಿ ಕನ್ಸಿಸ್ಟೆಂಟ್ ಆರ್ಡರ್ ಬುಕ್ ಈ ಕಂಪನಿಗೆ ಸಿಗ್ತಕ್ಕಂತಹ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ. ಸದ್ಯದ ಮಟ್ಟಿಗೆ ಇರತಕ್ಕಂತಹ ಮೇಜರ್ ಸ್ಟ್ರೆಂತ್ ಪಾಯಿಂಟ್ ಅಂತ ನಾವು ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನ ಹೇಳಬಹುದಾಗಿರುತ್ತೆ. ಇನ್ನು ಕಂಪನಿಯ ಟರ್ನ್ ಓವರ್ ಅಂತ ಹೇಳೋದಾದ್ರೆ ರಫ್ಲಿ 13,353 ಕೋಟಿಗಳ ಟರ್ನ್ ಓವರ್ ಅನ್ನ ಸೇಲ್ ಆಫ್ ಪ್ರಾಡಕ್ಟ್ ಇಂದ, ಹಾಗೆ ಸರ್ವಿಸಸ್ ಸೆಕ್ಟರ್ ಇಂದ 1,455 ಕೋಟಿಗಳಷ್ಟು ಟರ್ನ್ ಓವರ್, ಹಾಗೆ ಎಕ್ಸ್ಪೋರ್ಟ್ಸ್ ಅಲ್ಲಿ 236 ಕೋಟಿಗಳ ಟರ್ನ್ ಓವರ್ ನ ಕಂಪನಿ ಹೊಂದಿರುತ್ತೆ. ಓವರ್ ಆಲ್ ಕಂಪನಿ ಬರೀ ಡಿಫೆನ್ಸ್ ಅಷ್ಟೇ ಅಲ್ಲ, ನಾನ್ ಡಿಫೆನ್ಸ್ ರಿಲೇಟೆಡ್ ಕೂಡ ಕಂಪನಿ ಕೆಲಸ ಮಾಡ್ತಾ ಇದ್ರು ಕೂಡ 90% ನಷ್ಟು ಇವರಿಗೆ ಬರ್ತಾ ಇರತಕ್ಕಂತ ರೆವಿನ್ಯೂ ಡಿಫೆನ್ಸ್ ಸೆಕ್ಟರ್ ಇಂದಾನೇ ಬರ್ತಾ ಇರುತ್ತೆ. ಸೊ ಇದ್ರ ಪ್ರಕಾರ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕಾನ್ಸಂಟ್ರೇಷನ್ ರಿಸ್ಕ್. ಇದ್ರ ಬಗ್ಗೆ ಸುಮಾರು ಕಡೆ ನಾನು ಮಾತಾಡ್ತೀನಿ. ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿ ಒಂದೇ ಡೈರೆಕ್ಷನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ ಅಥವಾ ಒಂದೇ ಡೈರೆಕ್ಟ್ ಅಲ್ಲಿ ಬಿಸ್ನೆಸ್ ನ ರನ್ ಮಾಡ್ತಾ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಅದರಲ್ಲಿ ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಅದರ ಪರಿಣಾಮ ಡೈರೆಕ್ಟ್ ಆಗಿ ಕಂಪನಿಯ ಪರ್ಫಾರ್ಮೆನ್ಸ್ ಮೇಲೆ ಆಗುತ್ತೆ. ಸೊ ಪರ್ಫಾರ್ಮೆನ್ಸ್ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಶೇರ್ನ ಬೆಲೆ ಕುಸಿತಕ್ಕಂತಹ ಚಾನ್ಸ್ ಇರುತ್ತೆ. ಆಸ್ ಎನ್ ಇನ್ವೆಸ್ಟರ್ ನಾವು ಇದನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿರಬೇಕು. ಕಂಪನಿ ಗವರ್ಮೆಂಟ್ ಗೆ ಸೇರಿರತಕ್ಕಂಥದ್ದಾಗಿರುತ್ತೆ. ಆಬ್ವಿಯಸ್ಲಿ ಓವರ್ ಆಲ್ ಹ್ಯೂಜ್ ಮಾರ್ಕೆಟ್ ಪೊಸಿಷನ್ ನ ಈ ಪರ್ಟಿಕ್ಯುಲರ್ ಸೆಕ್ಟರ್ ಅಲ್ಲಿ ಹೊಂದಿರೋದು ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಅಂತ ಹೇಳೋದಾದ್ರೆ ಡಿಪೆಂಡೆನ್ಸಿ ಏನಿದೆಯೋ ಡಿಫೆನ್ಸ್ ಸೆಕ್ಟರ್ ಮೇಲೆ ಇರತಕ್ಕಂಥದ್ದು ಈ ಕಂಪನಿಗೆ ಇರತಕ್ಕಂತಹ ಮೇಜರ್ ವೀಕ್ನೆಸ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ. BEL ನ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 335.9 ರೂಪಾಯಿಲಿ ಟ್ರೇಡ್ ಆಗ್ತಾ ಇದ್ರೆ ಸ್ಟಾಕ್ ನ PE ಏನಿದೆ ಇವತ್ತಿನ ಕಂಡೀಷನ್ ಅಂತ ಹೇಳೋದಾದ್ರೆ 29.86 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯ ಸಾಲ ಕಂಪನಿಲಿ ಇಲ್ಲ. ಹಾಗೆ ಕಳೆದ 5 ವರ್ಷದಲ್ಲಿ 12.16% ನಷ್ಟು ಸೇಲ್ಸ್ ಅಲ್ಲಿ ಕಾಂಪೌಂಡೆಡ್ ಗ್ರೋತ್ ಕಂಡಿದೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 20.51 ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ 65.96% ನಷ್ಟು ಪಾಸಿಟಿವ್ ರಿಟರ್ನ್. ಹಾಗೆ ಕಳೆದ 5 ವರ್ಷದಲ್ಲಿ 14.22%. ಸೊ ಟೋಟಲ್ 1 ವರ್ಷದಲ್ಲಿ 65%, ಲಾಸ್ಟ್ 5 ವರ್ಷದಲ್ಲಿ 14.5% ರಫ್ಲಿ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಆವರೇಜ್ 241.85 ಟ್ರೇಡ್ ಆಗ್ತಾ ಇದೆ. ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಇದಕ್ಕಿಂತ ಮೇಲೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ಪಾಸಿಟಿವ್ ಸ್ಟ್ರೆಂತ್ ನ ಇಂಡಿಕೇಟ್ ಮಾಡ್ತಾ ಇದೆ. RSI 14 76.2 ಅಂದ್ರೆ 70 ಮೇಲಿದೆ. ಓವರ್ ಆಲ್ ಓವರ್ ಬಾಟ್ ಕಂಡೀಷನ್ ಅಂತ ಹೇಳ್ಬೋದು. 60 ಮೇಲೆ ಇರೋದ್ರಿಂದ ಪಾಸಿಟಿವ್ ಟ್ರೆಂಡ್ ಅಲ್ಲಿ ಇದ್ರೂ ಕೂಡ ಜಾಸ್ತಿ ಜನಗಳು ಜಾಸ್ತಿ ಬೆಲೆಗೆ ಇದನ್ನ ಬೈ ಮಾಡಿದ್ರೆ ಅನ್ನೋ ಒಂದು ಮಾಹಿತಿಯನ್ನ RSI ಸದ್ಯಕ್ಕೆ ತಿಳಿಸ್ಕೊಡ್ತಾ ಇದೆ. ವೆಲ್, ನಮ್ಮಲ್ಲಿ ಇಷ್ಟಂತಹ ಎರಡನೇ ಕಂಪನಿ ಬಂದು ವೇದಾಂತ ಫ್ಯಾಷನ್ಸ್ ಲಿಮಿಟೆಡ್. ಫ್ಯಾಷನ್ ಅಂತ ಅಂದ್ರೆ ಬೇಸಿಕಲಿ ಬಟ್ಟೆಗೆ ಸಂಬಂಧಪಟ್ಟ
ಮಾಡಿರ್ತಕ್ಕಂತಹ ಬಿಸ್ನೆಸ್ ಆಗಿರುತ್ತೆ. ಎಸ್ಪೆಷಲಿ ಎಥ್ನಿಕ್ ಅಂದ್ರೆ ಓವರ್ ಆಲ್ ಕ್ಲಾಸಿಕಲ್ ಡಿಸೈನ್ ಅನ್ನ ಹೊಂದಿರತಕ್ಕಂತಹ ಮೆನ್ ವುಮೆನ್ ಡ್ರೆಸ್ಸಸ್ ಗಳನ್ನ ರೆಡಿ ಮಾಡತಕ್ಕಂತಹ ಕಂಪನಿ ಆಗಿರುತ್ತೆ. 2002ರಲ್ಲಿ ಆಸ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿ ಹೊರಹೊಮ್ಮಿರ್ತಕ್ಕಂತಹ ಕಂಪನಿ ವೇದಾಂತ್ ಫ್ಯಾಷನ್ ಲಿಮಿಟೆಡ್ ಅಂತ ಹೇಳ್ಬೋದು. ಇನ್ನು ಡಿಸ್ಟ್ರಿಬ್ಯೂಷನ್ ವೈಸ್ ಅಂತ ಹೇಳೋದಾದ್ರೆ ಲೈಟ್ ಅಂಡ್ ಫ್ರಾಂಚೈಸಿ ಬೇಸಿಸ್ ಮಾಡೆಲ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಸೊ ಅಂದ್ರೆ ಕ್ಯಾಶ್ ಕನ್ವರ್ಷನ್ಸ್ ಏನಿದೆಯೋ ಇಮಿಡಿಯೇಟ್ ಆಗಿ ಆಗ್ತಾ ಇದೆ ಕಂಪನಿಲಿ ಅನ್ನೋದನ್ನ ಓವರ್ ಆಲ್ ನಾವು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಲ್ಲಿ ಈಸಿಯಾಗಿ ಸ್ಪಾಟ್ ಔಟ್ ಮಾಡಬಹುದಾಗಿರುತ್ತೆ. ನೋಡ್ತಾ ಇರಬಹುದು ನೀವು ಇಲ್ಲಿ 2019ರಲ್ಲಿ 48.24% ಇದ್ದಂತಹ ROC ಏನಿದೆಯೋ ಪ್ರೀ ಟ್ಯಾಕ್ಸ್ ಇದು ಫಿನಾನ್ಷಿಯಲ್ 2022 ಅನ್ನೋಷ್ಟೊತ್ತಿಗೆ 75% ಜಂಪ್ ಆಗಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಸೊ ಇದು ಕ್ಲಿಯರ್ ಆಗಿ ನಮಗೆ ಇಂಡಿಕೇಟ್ ಮಾಡುತ್ತೆ ಕ್ಯಾಶ್ ಕನ್ವರ್ಷನ್ ರೇಷಿಯೋ ಏನಿದೆಯೋ ಜಾಸ್ತಿ ಆಗ್ತಾ ಇದೆ ಕಂಪನಿಲಿ ಅನ್ನೋದನ್ನ. ಇನ್ನ ಈ ಫ್ಯಾಷನ್ ಇಂಡಸ್ಟ್ರಿ ಅಂತ ಹೇಳೋದಾದ್ರೆ ಎಸ್ಪೆಷಲಿ ಎಥ್ನಿಕ್ ಬಿಸ್ನೆಸ್ ಅಂತ ಹೇಳೋದಾದ್ರೆ ಫಸ್ಟ್ ಮೂವರ್ ಆಗಿರ್ತಾರೆ ಇವರು. ಸೊ ಫಸ್ಟ್ ಮೂವರ್ ಆಗಿರೋದ್ರಿಂದ ಬೇಸಿಕ್ ಮೇನ್ ಅಡ್ವಾಂಟೇಜ್ ಏನಿದೆಯೋ ಕಂಪನಿಗೆ ಆಲ್ರೆಡಿ ಸಿಕ್ಕಿರುತ್ತೆ. ಅಟ್ ದ ಸೇಮ್ ಟೈಮ್ ರೀಸೆಂಟ್ ಆಗಿ ಲಿಸ್ಟ್ ಆಗಿರ್ತಕ್ಕಂತಹ ಕಂಪನಿ IPO ಮೂಲಕ ಫಂಡ್ ರೈಸ್ ಮಾಡಿದ್ದಾರೆ. ರಫ್ಲಿ 3149 ಕೋಟಿಗಳಷ್ಟು IPO ಸೈಜ್ ಆಗಿತ್ತು ಈ ಪರ್ಟಿಕ್ಯುಲರ್ ಕಂಪನಿದು. ಹಾಗೆ ಕಂಪನಿಯ ಓವರ್ ಆಲ್ ಬ್ರಾಂಡ್ ಅಂತ ಹೇಳೋದಾದ್ರೆ ಬ್ರಾಂಡ್ ಐಡೆಂಟಿಟಿ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ನಾವು ಇಲ್ಲಿ ಗಮನಿಸ್ತಾ ಇರಬಹುದು ನೀವು ಓವರ್ ಆಲ್ ಸ್ಪೆಂಡಿಂಗ್ ಆನ್ ಮಾರ್ಕೆಟಿಂಗ್ ಪ್ರಮೋಷನ್ಸ್ ಏನಿದೆಯೋ ಅದು 477.7 ಮಿಲಿಯನ್ಸ್ ನಷ್ಟು ಓವರ್ ಆಲ್ ಸ್ಪೆಂಡಿಂಗ್ ಎಕ್ಸ್ಪೆನ್ಸಸ್ ಏನಿದೆಯೋ ಮಾರ್ಕೆಟಿಂಗ್ ಮೇಲೆ ಕಂಪನಿ ಮಾಡ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಏನಿದೆಯೋ ಮಾರ್ಕೆಟಿಂಗ್ ಮಲ್ಟಿಪಲ್ ಅಲ್ಲಿ ಅಂತ ನೋಡೋದಾದ್ರೆ 6.6 ಟೈಮ್ಸ್ ನಷ್ಟು ಜಾಸ್ತಿ ಆಗಿರುತ್ತೆ. ಅಂದ್ರೆ ಜಾಸ್ತಿ ಪ್ರಾಫಿಟ್ ಅನ್ನ ಕಂಪನಿ ಜಾಸ್ತಿ ಮಾರ್ಕೆಟಿಂಗ್ ಮಾಡದೇನೆ ಜನರೇಟ್ ಮಾಡ್ತಾ ಇದೆ ಅನ್ನೋದು ಓವರ್ ಆಲ್ ಇವರ ಪೊಸಿಷನ್ ಏನಿದೆಯೋ ಮಾರ್ಕೆಟ್ ಅಲ್ಲಿ ಆಸ್ ಅ ಬ್ರಾಂಡ್ ಒಳ್ಳೆಯದಾಗಿದೆ ಅಥವಾ ಚೆನ್ನಾಗಿದೆ ಅನ್ನೋ ಒಂದು ಮಾಹಿತಿನ ನಮಗೆ ಸೂಕ್ಷ್ಮವಾಗಿ ಇಲ್ಲಿ ತಿಳಿಸ್ಕೊಡ್ತಾ ಇದೆ. ಇದೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಗಳು ಅಥವಾ ಸ್ಟ್ರೆಂತ್ ಪಾಯಿಂಟ್ಸ್ ಗಳು ಅಂತ ಹೇಳೋದಾದ್ರೆ ಕಂಪನಿಗೆ ವೀಕ್ನೆಸ್ ಅಂತ ಹೇಳೋದಾದ್ರೆ ಓವರ್ ಆಲ್ ಈ ಇಂಡಸ್ಟ್ರಿನೇ ಒಂದು ವೀಕ್ನೆಸ್ ಅಂತ ಹೇಳ್ಬೋದು. ಬಿಕಾಸ್ ಕ್ಲೋತಿಂಗ್ ಅಂತ ಬಂದ್ರೆ ಫ್ಯಾಷನ್ ಇಂಡಸ್ಟ್ರೀಸ್ ಅಂತ ಬಂದ್ರೆ ಆಬ್ವಿಯಸ್ಲಿ ಜನಗಳ ಡಿಸ್ಕ್ರಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಏನಪ್ಪಾ ಇದರ ಅರ್ಥ ಸಬ್ಜೆಕ್ಟಿವ್ ಆಗಿ ಯೋಚನೆ ಮಾಡ್ತಾರೆ. ಇವತ್ತು ನನಗೆ ಇಷ್ಟ ಆಗ್ಬೋದು ಈ ಕುರ್ತಾ, ಬಟ್ ನಾಳೆ ಅದೇ ಕುರ್ತಾವನ್ನು ನಾನು ಪರ್ಚೇಸ್ ಮಾಡ್ತಕ್ಕಂಥ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಕಂಪನಿ ಬಿಸ್ನೆಸ್ ಮಾಡೆಲ್ ಏನಿದೆಯೋ ಡಿಸ್ಕ್ರಿಷನ್ ಅಂದ್ರೆ ಓವರ್ ಆಲ್ ಜನಗಳ ಸಬ್ಜೆಕ್ಟಿವಿಟಿ ಮೇಲೆ ಡಿಪೆಂಡ್ ಆಗಿದೆ, ಅವರ ಒಂದು ಥಿಂಕಿಂಗ್ ಮೇಲೆ ಡಿಪೆಂಡ್ ಆಗಿರೋದೇ ಒನ್ ಆಫ್ ದ ಮೇಜರ್ ಚಾಲೆಂಜ್ ಅಂತ ಹೇಳ್ಬೋದು. ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಬರ್ತಕ್ಕಂಥ ದಿನಗಳಲ್ಲಿ ಅಂತ ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ ವೇದಾಂತ್ ಫ್ಯಾಷನ್ಸ್ ಲಿಮಿಟೆಡ್ ಕರೆಂಟ್ ಪ್ರೈಸ್ ಬಂದು 1444.45 ರೂಪಾಯಿ ಆಗಿದ್ರೆ ಸ್ಟಾಕ್ ಪಿ ಬಂದು ಸದ್ಯಕ್ಕೆ 96.11 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.24. ಹಾಗೆ ಕಳೆದ 5 ವರ್ಷದಲ್ಲಿ 11.08% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿರುತ್ತೆ. ಕಂಪನಿ ರಿಟರ್ನ್ ಆನ್ ಇಕ್ವಿಟಿ ಬಂದು 27.81% ಆಗಿರುತ್ತೆ. ಇನ್ ಟರ್ಮ್ಸ್ ಆಫ್ ದ ರಿಟರ್ನ್ ಅಂತ ಹೇಳಿದ್ರೆ ಕಳೆದ 6 ತಿಂಗಳ ರಿಟರ್ನ್ ನಾನು ಆಲ್ರೆಡಿ ಹೇಳಿದೆ, ಬಟ್ 1 ವರ್ಷದ 5 ವರ್ಷದ ರಿಟರ್ನ್ ಇಲ್ಲ ಇಲ್ಲಿ, ಬಿಕಾಸ್ ರೀಸೆಂಟ್ ಆಗಿ ಲಿಸ್ಟ್ ಆಗಿರತಕ್ಕಂತಹ ಕಂಪನಿ ಆಗಿರುತ್ತೆ. ಇನ್ನ 200 ಡೇ ಮೂವಿಂಗ್ ಅವರೇಜ್ ಅಂತ ಹೇಳಿದ್ರೆ 1061.01 ಇರುತ್ತೆ. ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಜಾಸ್ತಿಗೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. RSI 14 79.7 ಅಂದ್ರೆ ಓವರ್ ಬಾಟ್ ಕಂಡೀಷನ್ ಅಂತ ಹೇಳ್ಬೋದು. 70ರ ಮೇಲೆ ಟ್ರೇಡ್ ಆಗ್ತಾ ಇರೋದ್ರಿಂದ ಜಾಸ್ತಿ ಜನಗಳು ಜಾಸ್ತಿ ಬೆಲೆ ಕೊಟ್ಟು ಬೈ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿನ ತಿಳಿಸ್ಕೊಡುತ್ತೆ. ಸೊ ಹಾಗಾಗಿ 60ರ ಮೇಲೆ ಇದೆ, ಪಾಸಿಟಿವ್ ಟ್ರೆಂಡ್ ನಡೀತಾ ಇದೆ, ಬಟ್ ಜಾಸ್ತಿ ಬೆಲೆಯನ್ನು ಕೊಟ್ಟಿದ್ದಾರೆ ಇನ್ವೆಸ್ಟರ್ಸ್ ಗಳನ್ನು ಮಾಹಿತಿನ RSI ನಮಗೆ ತಿಳಿಸ್ಕೊಡ್ತಾ ಇದೆ. ಸೊ ನಮ್ಮ ಲಿಸ್ಟ್ ಇರ್ತಕ್ಕಂತಹ 3ನೇ ಕಂಪನಿ ಬಂದು ಫೈನ್ ಆರ್ಗ್ಯಾನಿಕ್ಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಹೆಸರು ಹೇಳೋ ಪ್ರಕಾರನೇ ಆರ್ಗ್ಯಾನಿಕಲಿ ಪ್ರೊಡ್ಯೂಸ್ ಮಾಡ್ತಾ ಇರತಕ್ಕಂತಹ ಅಡಿಟಿವ್ ಒಲಿಯೋ ಕೆಮಿಕಲ್ ಅನ್ನ ರೆಡಿ ಮಾಡ್ತಕ್ಕಂತಹ ಕಂಪನಿ ಆಗಿದೆ. ಸೊ ಬೇಸಿಕಲಿ ವೆಜಿಟಬಲ್ ಆಯಿಲ್ಸ್ ಅನ್ನ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ ಈ ಪ್ರಾಡಕ್ಟ್ಸ್ ಅಲ್ಲಿ. ಇವತ್ತಿನ ಮಟ್ಟಿಗೆ ಕಾಸ್ಮೆಟಿಕ್ ಇಂಡಸ್ಟ್ರಿ ಇರಬಹುದು ಅಥವಾ ಪಾಲಿಮರ್ ಇಂಡಸ್ಟ್ರಿ ಇರಬಹುದು, ಹಾಗೆ ಫುಡ್ ಇಂಡಸ್ಟ್ರಿಯಲ್ಲೂ ಕೂಡ ಈ ಪರ್ಟಿಕ್ಯುಲರ್ ಕೆಮಿಕಲ್ಸ್ ಗಳ ಯೂಸೇಜ್ ಆಗುತ್ತೆ. ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ, ಈ ಕಂಪನಿ ಇಲ್ಲಿ ಎಲ್ಲಾ ಒಂದು ಪ್ಲಾಂಟ್ಸ್ ಗಳಿದೆ, ಇವ್ರಿಗೆ ಇರ್ತಕ್ಕಂಥ ಎಲ್ಲಾ ಪ್ಲಾಂಟ್ಸ್ ಗಳನ್ನು ಅಂತ ನೋಡೋದಾದ್ರೆ ಲಿಕ್ವಿಡ್ ಡಿಸ್ಚಾರ್ಜ್ ಗಳು ಯಾವುದೇ ರೀತಿ ಅಂತ ಲಿಕ್ವಿಡ್ ಡಿಸ್ಚಾರ್ಜ್ ಗಳು ಇರಲ್ಲ. ಅಟ್ ದ ಸೇಮ್ ಟೈಮ್ ಕಂಪ್ಲೀಟ್ಲಿ ಎಂಡ್ ಟು ಎಂಡ್ ಆಟೋಮೇಟೆಡ್ ಸಿಸ್ಟಮ್ಸ್ ಗಳನ್ನ ಈ ಕಂಪನಿ ಹೊಂದಿರುತ್ತೆ ಇವತ್ತಿನ ಮಟ್ಟಿಗೆ. ಇಂಟ್ರೆಸ್ಟಿಂಗ್ಲಿ ಓವರ್ ಆಲ್ ಡೇಟಾ ಪ್ರಕಾರ ಸದ್ಯದ ಮಟ್ಟಿಗೆ 470ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ಸ್ ಗಳನ್ನ ಈ ಕಂಪನಿ ಹೊಂದಿದ್ರೆ ಡೈರೆಕ್ಟ್ ಕಸ್ಟಮರ್ಸ್ ಗಳು 850ಕ್ಕಿಂತ ಜಾಸ್ತಿ ಇರ್ತಾರೆ. ಹಾಗೆ 180ಕ್ಕಿಂತ ಜಾಸ್ತಿ ಡಿಸ್ಟ್ರಿಬ್ಯೂಟರ್ಸ್ ಗಳನ್ನ ಈ ಕಂಪನಿ ಹೊಂದಿದೆ. 75 ಡಿಫರೆಂಟ್ ಕಂಟ್ರೀಸ್ ಗಳಲ್ಲಿ ತನ್ನ ಕೆಲಸವನ್ನ ಮಾಡ್ತಾ ಇದೆ ಇವತ್ತಿನ ಮಟ್ಟಿಗೆ ಕಂಪನಿ, ಅಥವಾ ಅಲ್ಲಿಗೆ ತನ್ನ ಪ್ರಾಡಕ್ಟ್ ಅನ್ನ ತಲುಪಿಸ್ತಾ ಇದೆ. ಹಾಗೆ 5000ಕ್ಕಿಂತ ಜಾಸ್ತಿ ಎಂಡ್ ಯೂಸರ್ಸ್ ಗಳನ್ನ ಈ ಕಂಪನಿ ಹೊಂದಿರುತ್ತೆ ಇವತ್ತಿನ ಮಟ್ಟಿಗೆ. ವೇರ್ ಹೌಸ್ ಗಳನ್ನ USA ಹಾಗೆ ಯುರೋಪ್ ಗಳನ್ನು ಕೂಡ ಈ ಕಂಪನಿ ಹೊಂದಿರುತ್ತೆ. ಇಂಟ್ರೆಸ್ಟಿಂಗ್ಲಿ ಇದ್ರ ಮೂಲಕ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಓವರ್ ಆಲ್ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಹೊಂದೋದಷ್ಟೇ ಅಲ್ಲ, ಓವರ್ ಆಲ್ ಇವತ್ತಿನ ಮಟ್ಟಿಗೆ ಕಂಪನಿ ಇನ್ ಟರ್ಮ್ಸ್ ಆಫ್ ದ ಪ್ರಾಡಕ್ಟ್ ಡೈವರ್ಸಿಫಿಕೇಶನ್ ಅಂತ ಹೇಳೋದಾದ್ರೆ 450ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ಅನ್ನ ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅಲ್ಲಿ ಹೊಂದಿರತಕ್ಕಂಥದ್ದು ಒನ್ ಆಫ್ ದ ಹ್ಯೂಜ್ ಡೈವರ್ಸಿಫಿಕೇಶನ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಅಂತಾನು ಕೂಡ ಹೇಳ್ಬೋದಾಗಿರುತ್ತೆ ಕಂಪನಿಗೆ ಇರತಕ್ಕಂಥದ್ದು. ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಗೆ ಸಂಬಂಧಪಟ್ಟ ಹಾಗೆ ಸ್ಟ್ರಾಂಗ್ ಪೊಸಿಷನ್ ಅನ್ನು ಕೂಡ ಇಟ್ಕೊಂಡಿರೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಬಿಕಾಸ್ ಎಂಡ್ ಯೂಸರ್ಸ್ ಗಳಿದ್ರು 5000ಕ್ಕಿಂತ ಜಾಸ್ತಿ ಎಂಡ್ ಯೂಸರ್ಸ್ ಅನ್ನ ಈ ಕಂಪನಿ ಆಲ್ರೆಡಿ ಹೊಂದಿರುತ್ತೆ. ಇನ್ನ ಇನ್ ಟರ್ಮ್ಸ್ ಆಫ್ ದ ವೀಕ್ನೆಸ್ ಗಳು ಅಂತ ಹೇಳೋದಾದ್ರೆ ಕಂಪನಿ ಬೇಸಿಕಲಿ ಯೂಸ್ ಮಾಡತಕ್ಕಂತಹ ರಾ ಮಟೀರಿಯಲ್ ಬಂದು ವೆಜಿಟಬಲ್ ಆಯಿಲ್ ಆಗಿರುತ್ತೆ. ವೆಜಿಟಬಲ್ ಆಯಿಲ್ ಪ್ರೈಸಸ್ ಗಳೇನಿದೆಯೋ ಮಾರ್ಕೆಟಿನ ಏರುಪೇರಿಗೆ ಸಂಬಂಧಪಟ್ಟಿರತಕ್ಕಂಥದ್ದಾಗಿರುತ್ತೆ. ಅಲ್ಲಿ ಏನಾದ್ರು ವೇರಿಯೇಷನ್ಸ್ ಆದ್ರೆ ಆಬ್ವಿಯಸ್ಲಿ ರಾ ಮಟೀರಿಯಲ್ ಇದೆ ಆಗಿರೋದ್ರಿಂದ ಅದರ ಡೈರೆಕ್ಟ್ ಪರಿಣಾಮ ಈ ಕಂಪನಿ ಮೇಲೆ ಬೀರುತ್ತೆ. 1 ಪಾಯಿಂಟ್. ಎರಡನೆಯ ಪಾಯಿಂಟ್ ಮೇಜರ್ ಎಕ್ಸ್ಪೋರ್ಟ್ ಹಾಗೆ ಇಂಪೋರ್ಟ್ ಗಳನ್ನ ಕಂಪನಿ ಮಾಡ್ತಾ ಇದೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಪ್ರಾಡಕ್ಟ್ಸ್ ಗಳು ಅಂತ ಹೇಳೋದಾದ್ರೆ ನಾನು ಹೇಳಿದೆ 75 ಡಿಫರೆಂಟ್ ಕಂಟ್ರೀಸ್ ಗಳಿಗೆ ತನ್ನ ಒಂದು ಪ್ರಾಡಕ್ಟ್ ಅನ್ನ ರಫ್ತು ಮಾಡೋದಾಗಿರ್ಬೋದು ಅಥವಾ ಆಮದು ಮಾಡ್ಕೊಳ್ಳೋದಾಗಿರ್ಬೋದು ಇವತ್ತಿನ ಮಟ್ಟಿಗೆ ಮಾಡ್ತಾ ಇದೆ ಕಂಪನಿ.
ಇದ್ರ ಮೂಲಕ ಅಂತ ಹೇಳೋದಾದ್ರೆ ಓವರ್ ಆಲ್ ಫಾರೆಕ್ಸ್ ಚೇಂಜಸ್ ಏನಾಗುತ್ತೋ ಅಥವಾ USD INR ಕಂಪ್ಯಾರಿಸನ್ ಅಲ್ಲಿ ಏನೇನೆಲ್ಲ ವೇರಿಯೇಷನ್ಸ್ ಗಳಾಗುತ್ತೋ ಅದರ ಒಂದು ಪ್ರೈಸ್ ನ ಬೆಲೆನೂ ಕೂಡ ಈ ಡೈರೆಕ್ಟ್ ಆಗಿ ಕಂಪನಿಯ ಶೇರಿನ ಪರ್ಫಾರ್ಮೆನ್ಸ್ ಮೇಲೆ ಬೀಳುತ್ತೆ. ಸೊ ಬಿಕಾಸ್ ಅದು ಡೈರೆಕ್ಟ್ ಆಗಿ ಪರಿಣಾಮ ಈ ಒಂದು ಕಂಪನಿ ಮೇಲೆ ಬೀರೋದ್ರಿಂದ 55 ರಿಂದ 60% ನಷ್ಟು ಓವರ್ ಆಲ್ ಪ್ರೊಡಕ್ಟ್ಸ್ ಅನ್ನ ಹೊರಗಡೆಗೆ ಕಂಪನಿ ಇವತ್ತಿನ ಮಟ್ಟಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ರಫ್ಲಿ 35 to 40% ನಷ್ಟು ಆಮದು ಮಾಡ್ಕೊಳ್ತಾ ಇದೆ ಕಂಪನಿ. ಹಾಗೆ ಇನ್ನೊಂದು ಕ್ರಿಟಿಕಲ್ ಪಾಯಿಂಟ್ ನಾನು ಹೇಳೋದು ಮರ್ಕೊಂಡೆ, ರಫ್ಲಿ 65% ನಷ್ಟು ಇವ್ರಿಗೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ ಏನಿದೆಯೋ ಅದನ್ನ ಡೊಮೆಸ್ಟಿಕ್ ಮಾರ್ಕೆಟ್ ಅಂದ್ರೆ ಭಾರತದಿಂದಾನೇ ಈ ಕಂಪನಿ ಇವತ್ತಿನ ಮಟ್ಟಿಗೆ ತರಿಸ್ಕೊಳ್ತಾ ಇದೆ. ಅದು ಕೂಡ ಒನ್ ಆಫ್ ದ ಮೇಜರ್ ಪಾಯಿಂಟ್ ಆಗಿರುತ್ತೆ ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು. ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ. ಫೈನ್ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಇವತ್ತಿನ ಮಟ್ಟಿಗೆ ಓವರ್ ಆಲ್ 7,196 ರೂಪಾಯಿ ಟ್ರೇಡ್ ಆಗ್ತಾ ಇದ್ರೆ ಸ್ಟಾಕ್ PE ಬಂದು 57.49 ಆಗಿರುತ್ತೆ. ಹಾಗೆ ಡೆಟ್ ಟು ಇಕ್ವಿಟಿ 0.06, ಆಲ್ಮೋಸ್ಟ್ ನೆಗ್ಲಿಜಿಬಲ್ ಲೋನ್ ಇದೆ ಕಂಪನಿಲಿ ಅಂತ ಹೇಳ್ಬೋದು. ಕಳೆದ 5 ವರ್ಷದಲ್ಲಿ 19.24% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ 30.71% ಆಗಿರುತ್ತೆ. ಕಳೆದ ಒಂದು ವರ್ಷದಲ್ಲಿ 123% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಕಂಪನಿ ಕೊಟ್ಟಿರುತ್ತೆ. ಹಾಗೆ 200 ಡೇ ಮೂವಿಂಗ್ ಆವರೇಜ್ 4,743 ಇರುತ್ತೆ ಪ್ರೆಸೆಂಟ್ಲಿ. ಇದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದಕ್ಕಿಂತ ಜಾಸ್ತಿಯಲ್ಲಿ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನ RSI 14 ಬಂದು 76 ಇರುತ್ತೆ. ಇದು ಕೂಡ ಓವರ್ ಬಾಟ್ ಕಂಡೀಷನ್ ಅಂತ ಹೇಳ್ಬೋದು. ಜಾಸ್ತಿ ಬೆಲೆಯನ್ನ ಕೊಟ್ಬಿಟ್ಟು ಇನ್ವೆಸ್ಟರ್ಸ್ ಬೈ ಮಾಡಿದ್ದಾರೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ. ಬಟ್ ಟ್ರೆಂಡ್ ಪಾಸಿಟಿವ್ ಇದೆ. ಫೈನ್ ಆರ್ಗ್ಯಾನಿಕ್ಸ್ ಲಾಸ್ಟ್ 6 ತಿಂಗಳಲ್ಲಿ ರಫ್ಲಿ 64% ನಷ್ಟು ರಿಟರ್ನ್ ಅನ್ನ ಓವರ್ ಆಲ್ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ವೆಲ್ ನಮ್ಮಲ್ಲಿ ಇರ್ತಕ್ಕಂತಹ 4ನೇ ಕಂಪನಿ ಬಂದು ಟೈಮ್ಕೆನ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳ್ಕೊಂಡು ಇವತ್ತಿನ ಮಟ್ಟಿಗೆ ಓವರ್ ಆಲ್ ಬೇರಿಂಗ್ಸ್ ಗಳ ರಿಲೇಟೆಡ್ ಕೆಲಸ ಮಾಡ್ತಕ್ಕಂಥ ಕಂಪನಿ ಆಗಿದೆ. ಬೇಸಿಕಲಿ ಎಲ್ಲಾ ಒಂದು ಇಂಡಸ್ಟ್ರಿಯಲ್ಲೂ ಬೇರಿಂಗ್ಸ್ ಗಳು ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ ನಾವು. ಸೊ ಬೇರಿಂಗ್ಸ್ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟಿರತಕ್ಕಂತಹ ಕಂಪನಿ ಆಗಿರುತ್ತೆ. ಇನ್ ಟರ್ಮ್ಸ್ ಆಫ್ ದ ರಿಟರ್ನ್ಸ್ ಅಂತ ಹೇಳೋದಾದ್ರೆ ಕಳೆದ 6 ತಿಂಗಳಲ್ಲಿ 67.39% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಕಂಪನಿ ತಂದುಕೊಟ್ಟಿರುತ್ತೆ. ಬ್ರಾಂಡ್ ವೈಸ್ ಅಂತ ಹೇಳೋದಾದ್ರೆ ಯಾವ ಬ್ರಾಂಡ್ ಗಳನ್ನ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಟೈಮ್ಕೆನ್ ಓನ್ ಮಾಡ್ತಾ ಇದೆ ಅನ್ನೋದನ್ನ ನಾವು ತೋರಿಸ್ತಾ ಇದೀವಿ. ಇವಾಗ ಇನ್ನ ಕಂಪನಿಯ ರೆವಿನ್ಯೂ ಬ್ರೇಕಪ್ಸ್ ಗಳು ಅಥವಾ ಓವರ್ ಆಲ್ ಜಿಯೋಗ್ರಫಿಕಲ್ ಲೊಕೇಶನ್ಸ್ ವೈಸ್ ಯಾವ ರೀತಿ ಕಂಪನಿ ರೆವಿನ್ಯೂ ನ ಜನರೇಟ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀವಿ ನಾವಿಲ್ಲಿ. 70% ನಷ್ಟು ಡೊಮೆಸ್ಟಿಕ್ ಎಂದೇ ಅದು ಓವರ್ ಆಲ್ ಭಾರತದಿಂದಾನೇ ರೆವಿನ್ಯೂ ನ ಜನರೇಟ್ ಮಾಡ್ತಾ ಇದ್ರೆ ಕಂಪನಿ ಎಕ್ಸ್ಪೋರ್ಟ್ ಮೂಲಕ 29% ನಷ್ಟು ಅದರ್ ಇನ್ಕಮ್ 1% ಆಗಿರುತ್ತೆ. ಇನ್ನ ಕಂಪನಿಯ ಸ್ಟ್ರೆಂತ್ ಅಂತ ಹೇಳೋದಾದ್ರೆ ಟೇಪರ್ಡ್ ಬಿಯರಿಂಗ್ ಅಂತ ಬರುತ್ತೆ. ಅಂದ್ರೆ ಬಿಯರಿಂಗ್ಸ್ ಅಲ್ಲೇನೆ ಒನ್ ಆಫ್ ದ ಟೈಪ್ ಆಫ್ ಬಿಯರಿಂಗ್ ಅಂತ ಹೇಳ್ಬೋದು. ಇದರ ರಿಲೇಟೆಡ್ ಅಂತ ಹೇಳೋದಾದ್ರೆ ಸ್ಟ್ರಾಂಗ್ R&D ಮಾಡೋದ್ರ ಮೂಲಕ ಓವರ್ ಆಲ್ ಕೆಲಸವನ್ನ ಮಾಡೋದ್ರ ಮೂಲಕ ಇವತ್ತಿನ ಮಟ್ಟಿಗೆ ಮೇಜರ್ ಪೊಸಿಷನ್ ನ ತಂದಾಗಿಸ್ಕೊಂಡಿರುತ್ತೆ ಕಂಪನಿ. ಅಷ್ಟೇ ಅಲ್ಲ ಬೆಟರ್ ವೇದಲ್ಲಿ ಇದನ್ನ ಪ್ರೊಡ್ಯೂಸ್ ಮಾಡತಕ್ಕಂತಹ ಕೆಪಬಿಲಿಟೀಸ್ ಅನ್ನ ಕಂಪನಿ ಹೊಂದಿರತಕ್ಕಂಥದ್ದು ಒನ್ ಆಫ್ ದ ಸ್ಟ್ರೆಂತ್ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಟೆಕ್ನಾಲಜಿ R&D ವೈಸ್ ಕೂಡ ತುಂಬಾ ಕೆಲಸವನ್ನ ಕಂಪನಿ ಮಾಡ್ತಾ ಇದೆ. ರಿಲೇಟೆಡ್ ಸುಮಾರು ರೀತಿಯಾದ ಬಜೆಟ್ ಕೂಡ ಸ್ಪೆಂಡ್ ಮಾಡ್ತಾ ಇರೋದು ರೀಸೆಂಟ್ ಆಗಿ ಕಂಡು ಬಂದಿರುತ್ತೆ. ಸೊ ಹಾಗಾಗಿ R&D ರಿಲೇಟೆಡ್ ತುಂಬಾ ಕೆಲಸವನ್ನ ಕಂಪನಿ ಮಾಡ್ತಾ ಇರೋದು ಒನ್ ಆಫ್ ದ ಸ್ಟ್ರೆಂತ್ ಪಾಯಿಂಟ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ ಓವರ್ ಆಲ್ ಇನ್ ಟರ್ಮ್ಸ್ ಆಫ್ ದ ಪ್ರೊಡಕ್ಷನ್ ಅಂತ ಹೇಳೋದಾದ್ರೆ ಅಥವಾ ಇವರ ಪ್ರಾಡಕ್ಟ್ ಡೈವರ್ಸಿಫಿಕೇಶನ್ ಅಂತ ಹೇಳೋದಾದ್ರೆ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋನ ಇನ್ ಟರ್ಮ್ಸ್ ಆಫ್ ದ ಪ್ರೊಡಕ್ಷನ್ ಕಂಪನಿ ಹೊಂದಿರುತ್ತೆ. ಅಂದ್ರೆ ಡಿಫರೆಂಟ್ ಟೈಪ್ ಆಫ್ ಬೇರಿಂಗ್ಸ್ ಗಳನ್ನ ಇವರು ರೆಡಿ ಮಾಡ್ತಾರೆ ಬೇರಿಂಗ್ ಇಂಡಸ್ಟ್ರಿಲೇ. ಸೊ ಹಾಗಾಗಿ ಜಾಸ್ತಿ ಕಾನ್ಸಂಟ್ರೇಷನ್ ರಿಸ್ಕ್ ಇನ್ ಟರ್ಮ್ಸ್ ಆಫ್ ದ ಪ್ರೊಡಕ್ಷನ್ ವೇರಿಯೇಷನ್ಸ್ ಗಳು ಅಂತ ಹೇಳೋದಾದ್ರೆ ಇಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದಾಗಿರುತ್ತೆ. ಇದು ಕೂಡ ಒನ್ ಆಫ್ ದ ಸ್ಟ್ರೆಂತ್ ಅಂತ ಹೇಳ್ಬೋದು ಕಂಪನಿಗೆ. ಇನ್ನು ವೀಕ್ನೆಸ್ ಗಳು ಅಂತ ಹೇಳೋದಾದ್ರೆ ಇದೇ ಇಂಡಸ್ಟ್ರಿ ಅಂತಲ್ಲ, ಮೆಜಾರಿಟಿ ಆಫ್ ದ ಇಂಡಸ್ಟ್ರೀಸ್ ಗಳು ಇವತ್ತಿನ ಮಟ್ಟಿಗೆ ಅಂತ ಹೇಳೋದಾದ್ರೆ ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಗಳು ಟೆನ್ಷನ್ಸ್ ಗಳು ಇರಬಹುದು, ಹಾಗೆ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಾ ಇರ್ತಕ್ಕಂಥ ವಿಷಯಗಳಿಂದ ಇರಬಹುದು. ಹಾಗೆ ಈ ಪರ್ಟಿಕ್ಯುಲರ್ ಕಂಪನಿ ಬೇರಿಂಗ್ ಅಂತ ಹೇಳೋದಾದ್ರೆ ರಾ ಮಟೀರಿಯಲ್ ಆಬ್ವಿಯಸ್ಲಿ ಸ್ಟೀಲ್ ಅಥವಾ ಓವರ್ ಆಲ್ ಒಂದು ಮೆಟಲ್ ಮಟೀರಿಯಲ್ ಬೇಕೇ ಬೇಕಾಗುತ್ತೆ. ಸೊ ಆ ತರ ಕಂಡೀಷನ್ ಅಲ್ಲಿ ಅದು ಓವರ್ ಆಲ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಗೆ ಡಿಪೆಂಡ್ ಆಗಿರುತ್ತೆ. ಸೈಕ್ಲಿಕಲ್ ಇನ್ ನೇಚರ್ ಅಂತ ಹೇಳ್ಬೋದು. ಇವರು ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ ಅದರಲ್ಲಿ ಆಗ್ತಾ ಇರ್ತಕ್ಕಂಥ ಪ್ರೈಸಿನ ಬದಲಾವಣೆಗಳ ಪರಿಣಾಮ ಈ ಕಂಪನಿ ಮೇಲೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇಮಿಡಿಯೇಟ್ ಆಗಿ ಬೀರುತ್ತೆ. ಸೊ ಇದು ಕೂಡ ಸದ್ಯದ ಮಟ್ಟಿಗೆ ಇರತಕ್ಕಂತಹ ಒನ್ ಆಫ್ ದ ವೀಕನ್ ಪಾಯಿಂಟ್ ಅಥವಾ ಒಂದು ರಿಸ್ಕ್ ಅಂತ ಹೇಳ್ಬೋದು, ಥ್ರೆಟ್ ಅಂತ ನಾವು ಹೇಳ್ಬೋದು. ಇವಾಗ ಟೈಮ್ಕೆನ್ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ. ಟೈಮ್ಕೆನ್ ಇಂಡಿಯಾ ಲಿಮಿಟೆಡ್ ಕರೆಂಟ್ ಪ್ರೈಸ್ ಬಂದು 3,230.6 ಟ್ರೇಡ್ ಆಗ್ತಾ ಇದ್ರೆ ಸ್ಟಾಕ್ PE ಬಂದು 62.6 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.02. ಕಳೆದ 5 ವರ್ಷದಲ್ಲಿ 15.85% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಅನ್ನ ಈ ಕಂಪನಿ ಕಂಡಿರುತ್ತೆ. ರಿಟರ್ನ್ ಆನ್ ಇಕ್ವಿಟಿ 21.81% ಆಗಿದ್ರೆ ಕಳೆದ ಒಂದು ವರ್ಷದಲ್ಲಿ 88.43% ನಷ್ಟು ಪಾಸಿಟಿವ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಕೊಟ್ಟಿದ್ರೆ ಕಳೆದ 5 ವರ್ಷದಲ್ಲಿ ಅಂತ ಹೇಳೋದಾದ್ರೆ 32.67% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಇನ್ನ 200 ಡೇ ಮೂವಿಂಗ್ ಆವರೇಜ್ 2,372.59 ಇರುತ್ತೆ. ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಇದಕ್ಕಿಂತ ಮೇಲೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. RSI 14 59.8. ಇಂಟ್ರೆಸ್ಟಿಂಗ್ಲಿ 60 ಹತ್ರ ಇದೆ. RSI 60 ಕ್ರಾಸ್ ಆಯ್ತು ಅಂತಂದ್ರೆ ಪಾಸಿಟಿವ್ ಮೂಮೆಂಟಮ್ ಪ್ರೈಸ್ ಅಲ್ಲಿ ಬರ್ತಕ್ಕಂತಹ ಚಾನ್ಸ್ ಇರುತ್ತೆ. ಯಾವ ರೀತಿ RSI ಕ್ರಾಸ್ ಆಗುತ್ತೆ ಇಲ್ವಾ ಅಥವಾ ಓವರ್ ಆಲ್ ಪ್ರೈಸ್ ಮೂಮೆಂಟಮ್ ಪಾಸಿಟಿವ್ ಬರುತ್ತೆ ಅಲ್ವಾ ಅಂತ ಅನ್ನೋದನ್ನ ನಾವು ಕಾದ್ ನೋಡೋಣ ಬರ್ತಕ್ಕಂತಹ ದಿನಗಳಲ್ಲಿ. ವೆಲ್ ನಮ್ಮಲ್ಲಿ ಇರ್ತಕ್ಕಂತಹ ನೆಕ್ಸ್ಟ್ ಕಂಪನಿ ವೆಲ್ ನೋ ನೇಮ್ ನನಗೆ ಗೊತ್ತಿದೆ, ಆಲ್ರೆಡಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಿ ನೇಮನ್ನ ಅಂತ ಹೇಳ್ಕೊಂಡು ಅದಾನಿ ಗ್ಯಾಸ್ ಅಂತ ಹೇಳ್ಕೊಂಡು ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಿರತಕ್ಕಂತಹ ಕಂಪನಿ ಒನ್ ಆಫ್ ದ ಮೇಜರ್ ಕಂಪನಿ ಅಂತ ಹೇಳ್ಬೋದು ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳೋದಾದ್ರೆ ಇವತ್ತಿನ ಮಟ್ಟಿಗೆ ಸಿಟಿಗಳ ಲೆವೆಲ್ ಅಲ್ಲಿ. ಇದ್ರ
ಜೊತೆಗೇನೆ CNG ಅಂದ್ರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ರಿಲೇಟೆಡ್ ಕೂಡ ಕಂಪನಿ ಕೆಲಸ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಗೊತ್ತಿರೋದೇ ಇದೆ. ಓವರ್ ಆಲ್ ಸ್ಟ್ರೆಂತ್ಸ್ ಅಂತ ಹೇಳೋದಾದ್ರೆ ಇವರ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಬಿಕಾಸ್ ಮ್ಯಾನೇಜ್ಮೆಂಟ್ ಏನಿದೆಯೋ ಬೇರೆ ಬೇರೆ ಬಿಸ್ನೆಸ್ ಗಳಲ್ಲಿ ತನ್ನ ಬಿಸ್ನೆಸ್ ಅನ್ನ ಆಲ್ರೆಡಿ ಪ್ರೂವನ್ ಮಾಡಿದೆ, ಅಂದ್ರೆ ಬಿಸ್ನೆಸ್ ಗಳು ಬೆಳೀತಾ ಇದೆ. ಆ ರೀತಿಯಾದಂತಹ ವಿಷಯ ಅಂತ ಹೇಳೋದಾದ್ರೆ ಮ್ಯಾನೇಜ್ಮೆಂಟ್ ಸ್ಟ್ರೆಂತ್ ಏನಿದೆಯೋ ಅದು ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ ಈ ಕಂಪನಿಗೆ. ಅಟ್ ದ ಸೇಮ್ ಟೈಮ್ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಏನಿದೆಯೋ ಕಂಪನಿ ಆಗ್ತಾ ಇರತಕ್ಕಂಥ ಜಾಸ್ತಿ ಇದೆ, ಬೆಳೀತಾ ಇರತಕ್ಕಂಥ ಟೆಕ್ನಾಲಜಿಗೆ ಕಂಪನಿ ಆಸ್ ಇಟ್ ಈಸ್ ಹೊಂದ್ಕೊಳ್ತಾ ಇದೆ. ಹಾಗೆ ಡಿಜಿಟಲೈಸ್ ಮಾಡ್ತಾ ಇದೆ ತನ್ನ ಟ್ರಾನ್ಸಾಕ್ಷನ್ಸ್ ಗಳನ್ನ, ಅದ್ರ ಮೂಲಕ ಟ್ರಾನ್ಸ್ಪರೆನ್ಸಿ ಕೂಡ ಇಂಪ್ರೂವ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಟ್ರಾನ್ಸಾಕ್ಷನ್ಸ್ ಗಳು ಸ್ಮೂತ್ ಆಗಿ ರನ್ ಆಗ್ತಕ್ಕಂತಹ ಚಾನ್ಸಸ್ ಕೂಡ ಇರುತ್ತೆ. ಇದು ಕೂಡ ಒನ್ ಆಫ್ ದ ಸ್ಟ್ರೆಂತ್ ಅಂತ ಹೇಳ್ಬೋದು ಈ ಕಂಪನಿಗೆ ಇರ್ತಕ್ಕಂಥದ್ದು. ಇವತ್ತಿನ ಮಟ್ಟಿಗೆ ಕಂಪನಿ 19 ಜಿಯೋಗ್ರಫಿಕ್ ಏರಿಯಾಸ್ ಗಳಲ್ಲಿ ತನ್ನ ಒಂದು ಪ್ರೆಸೆನ್ಸ್ ಅನ್ನ ಹೊಂದಿರುತ್ತೆ. ಈ ಬಿಡ್ಡ ಸದ್ಯಕ್ಕೆ 122.6 ಕೋಟಿಗಳಷ್ಟು ಆಗಿರುತ್ತೆ. ಹಾಗೆ 2999 ಕಿಲೋಮೀಟರ್ ನಷ್ಟು MDPE ಪೈಪ್ ಲೈನ್ ಅನ್ನ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಇದರಲ್ಲಿ 827 ಕಿಲೋಮೀಟರ್ ನಷ್ಟು ಸ್ಟೀಲ್ ಪೈಪ್ ಲೈನ್ ನೆಟ್ವರ್ಕ್ ಅನ್ನ ಕಂಪನಿ ಇವತ್ತಿನ ಮಟ್ಟಿಗೆ ಕ್ರಿಯೇಟ್ ಮಾಡ್ಕೊಂಡಿದೆ. 216 CNG ಸ್ಟೇಷನ್ಸ್ ಗಳನ್ನು ಕೂಡ ಕಂಪನಿ ತನ್ನದಾಗಿಸಿಕೊಂಡಿರುತ್ತೆ. ಇನ್ನು ಕಂಪನಿಯ ಪ್ರಾಡಕ್ಟ್ ಎಂಡ್ ಪ್ರಾಡಕ್ಟ್ ಏನಿದೆಯೋ ಇವರ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅನ್ನ ಕನ್ಸ್ಯೂಮ್ಷನ್ ಅಂತ ಹೇಳೋದಾದ್ರೆ 10.5% ನಷ್ಟು ಓವರ್ ಆಲ್ ಗ್ರೋತ್ ಕಂಡು ಬಂದಿರುತ್ತೆ ಕನ್ಸ್ಯೂಮ್ಷನ್ ರೇಟ್ ಗಳಲ್ಲಿ ಕಸ್ಟಮರ್ಸ್ ವೈಸ್ ಅಂತ ಹೇಳೋದಾದ್ರೆ. ಇನ್ನು ಇವರ ಬಿಸ್ನೆಸ್ ನ ಒಂದು ಸಮರಿ ಅಂತ ಹೇಳೋದಾದ್ರೆ ನೋಡ್ತಾ ಇರಬಹುದು ನೀವಿಲ್ಲಿ ರಫ್ಲಿ 9% ನಷ್ಟು ಇಂಡಿಯಾ ಪಾಪ್ಯುಲೇಷನ್ ಇವತ್ತಿನ ಮಟ್ಟಿಗೆ ATGL ಅಂದ್ರೆ ಓವರ್ ಆಲ್ ಅದಾನಿ ಗ್ರೂಪ್ ಏನಿದೆಯೋ ಅಡ್ರೆಸ್ ಮಾಡ್ತಾ ಇದೆ ಇನ್ ಟರ್ಮ್ಸ್ ಆಫ್ ದ ಬಿಸ್ನೆಸ್ ಅಂತ ಹೇಳೋದಾದ್ರೆ. ಹ್ಯೂಮನ್ ಕ್ಯಾಪಿಟಲ್ ಅಲ್ಲಿ 466 ಆಗಿರುತ್ತೆ. ಹ್ಯೂಮನ್ ಕ್ಯಾಪಿಟಲ್ 33 ಜಿಯೋಗ್ರಫಿಕ್ ಏರಿಯಾಸ್ ಗಳಲ್ಲಿ ಪ್ರೆಸೆನ್ಸ್ ಅನ್ನ ಹೊಂದಿರುತ್ತೆ. 4429 ಕೋಟಿಗಳಷ್ಟು ಅಸೆಟ್ ಬೇಸ್ ಅನ್ನ ಈ ಕಂಪನಿ ಹೊಂದಿರುತ್ತೆ. 334 CNG ಸ್ಟೇಷನ್ಸ್ ಗಳು, 9100ಕ್ಕಿಂತ ಜಾಸ್ತಿ ಕಿಲೋಮೀಟರ್ ಪೈಪ್ ಲೈನ್ ನೆಟ್ವರ್ಕ್ ಅನ್ನ ಹೊಂದಿರುತ್ತೆ ಕಂಪನಿ. ಇಂಡಸ್ಟ್ರಿಯಲ್ ಕಸ್ಟಮರ್ಸ್ ಗಳು 1820 ಆಗಿದ್ರೆ, ಹಾಗೆ ಇನ್ ಟರ್ಮ್ಸ್ ಆಫ್ ದ ರೆವಿನ್ಯೂ ಅಂತ ಹೇಳೋದಾದ್ರೆ 22.5% ನಷ್ಟು ರೆವಿನ್ಯೂ ಗ್ರೋತ್ ಈ ಕಂಪನಿಯಲ್ಲಿ ಕಂಡು ಬಂದಿರುತ್ತೆ. ರಿಟರ್ನ್ ಆನ್ ಇಕ್ವಿಟಿ 23% ನಷ್ಟು ಆಗಿರುತ್ತೆ. ಟೋಟಲ್ ಇನ್ಕಮ್ 3548 ಕೋಟಿಗಳಷ್ಟಾಗಿರುತ್ತೆ. ಇನ್ನು ಕಂಪನಿಗೆ ಇರತಕ್ಕಂತಹ ಚಾಲೆಂಜಸ್ ಗಳು ಅಥವಾ ಥ್ರೆಟ್ಸ್ ಗಳು ಅಂತ ಹೇಳೋದಾದ್ರೆ ಮೇನ್ಲಿ ಹೈ ರೆಗ್ಯುಲೇಟೆಡ್ ಏರಿಯಾದಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದೆ. ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ರೆ ಓವರ್ ಆಲ್ ಗವರ್ಮೆಂಟ್ ಅಂಡರ್ ಅಲ್ಲಿ ಕಂಟ್ರೋಲ್ ಬರುತ್ತೆ. ಅಲ್ಲಿ ಏನಾದ್ರು ಪಾಲಿಸೀಸ್ ಗಳಲ್ಲಿ ವೇರಿಯೇಷನ್ಸ್ ಆದ್ರೂ ಕೂಡ ಅದರ ಡೈರೆಕ್ಟ್ ಪರಿಣಾಮ ಕಂಪನಿ ಮೇಲೆ ಬೀರುತ್ತೆ. ರೀಸೆಂಟ್ ಆಗಿ ನಮಗೆ ಸಿಕ್ಕಿರ್ತಕ್ಕಂಥ ಇನ್ಫಾರ್ಮೇಶನ್ ಅಂತ ಹೇಳೋದಾದ್ರೆ ಗ್ಯಾಸ್ ಅಲೋಕೇಶನ್ ಪಾಲಿಸಿಯಲ್ಲಿ ಗವರ್ಮೆಂಟ್ ಇಂದ ಸ್ವಲ್ಪ ಚೇಂಜಸ್ ಗಳನ್ನ ಮಾಡಿರ್ತಾರೆ, ಅದರ ಡೈರೆಕ್ಟ್ ಪರಿಣಾಮ ಕಂಪನಿ ಮೇಲೆ ಬಿದ್ದೇ ಬೀರುತ್ತೆ. ಹಾಗೆ ಇವರ ಡಿಪೆಂಡೆನ್ಸಿ ಏನಿದೆಯೋ RLNG ಮೇಲೆ ಜಾಸ್ತಿ ಇರುತ್ತೆ. RLNG ಪ್ರೈಸಸ್ ಗಳಲ್ಲಿ ಏನಾದ್ರು ವೇರಿಯೇಷನ್ಸ್ ಆದ್ರೂ ಕೂಡ ಕಂಪನಿ ಮೇಲೆ ಡೈರೆಕ್ಟ್ ಪರಿಣಾಮ ಬೀರುತ್ತೆ. ಇದು ಕೂಡ ಒನ್ ಆಫ್ ದ ಥ್ರೆಟ್ ಅಂತ ಹೇಳ್ಬೋದು ಸದ್ಯದ ಮಟ್ಟಿಗೆ ಇರ್ತಕ್ಕಂಥದ್ದು. ಇವಾಗ ಅದಾನಿ ಗ್ಯಾಸ್ ಕಂಪನಿಯ ಓವರ್ ಆಲ್ ಫೈನಾನ್ಸ್ ಮಾಹಿತಿಯನ್ನ ಅರ್ಥ ಮಾಡ್ಕೊಂಡು ನೋಡ್ತಾ ಇರಬಹುದು ನೀವಿಲ್ಲಿ. ಅದಾನಿ ಟೋಟಲ್ ಗ್ಯಾಸ್ ಲಿಮಿಟೆಡ್ ಸದ್ಯದ ಮಟ್ಟಿಗೆ 3564.4 ಟ್ರೇಡ್ ಆಗ್ತಾ ಇದ್ರೆ ಸ್ಟಾಕ್ PE ಬಂದು 777 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.43. ಕಳೆದ 5 ವರ್ಷದಲ್ಲಿ 22.82% ನಷ್ಟು ಓವರ್ ಆಲ್ ಸೇಲ್ಸ್ ಅಲ್ಲಿ ಕಾಂಪೌಂಡೆಡ್ ಗ್ರೋತ್ ಕಂಡಿದೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 23.02% ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ 159% ನಷ್ಟು ರಿಟರ್ನ್ ಅನ್ನು ಹೂಡಿಕೆದಾರರಿಗೆ ಕೊಟ್ಟಿರುತ್ತೆ ಕಂಪನಿ. 200 ಡೇ ಮೂವಿಂಗ್ ಅವರೇಜ್ 2441 ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಮೇಲೆ ಟ್ರೇಡ್ ಆಗ್ತಾ ಇರೋದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. RSI 58. ಸೊ ಹಾಗೆ 60ರ ಹತ್ರ ಇದೆ. 60ನ್ನ ಕ್ರಾಸ್ ಆಯ್ತು ಅಂತಂದ್ರೆ ಪಾಸಿಟಿವ್ ಮೂಮೆಂಟಮ್ ಪ್ರೈಸ್ ಅಲ್ಲಿ ಬರ್ತಕ್ಕಂತಹ ಚಾನ್ಸ್ ಇರುತ್ತೆ. ಸೊ 60ರ ಮೇಲೆ ಕ್ರಾಸ್ ಆಯ್ತು ಅಂತಂದ್ರೆ ಯಾವ ರೀತಿ ಪ್ರೈಸ್ ಮೂವ್ ಆಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಇದೇ 5 ಟಾಪ್ ಕಂಪನೀಸ್ ಗಳಾಗಿತ್ತು, ಲಾರ್ಜ್ ಕ್ಯಾಪ್ ಕಂಪನೀಸ್ ಗಳು. ಹಾಗೆ ಓವರ್ ಆಲ್ ಕಳೆದ 6 ತಿಂಗಳಲ್ಲಿ ಹೈಯೆಸ್ಟ್ ರಿಟರ್ನ್ ಕೊಟ್ಟಿರ್ತಕ್ಕಂಥದ್ದು ಫಿಲ್ಟರ್ಸ್ ಗಳನ್ನ ನಾವು ಇನ್ಕ್ಲೂಡ್ ಮಾಡಿದ್ವಿ ಫಂಡಮೆಂಟಲ್ ಮಾಹಿತಿಗಾಗಿ. ಆ ಒಂದು ಫಿಲ್ಟರ್ಸ್ ಗಳನ್ನೆಲ್ಲ ರಿಕ್ವೈರ್ಮೆಂಟ್ ಗಳನ್ನ ಮೀಟ್ ಆಗಿರ್ತಕ್ಕಂಥ ಟಾಪ್ 5 ಕಂಪನೀಸ್ ಗಳಾಗಿತ್ತು. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಒಂದು ವಿಡಿಯೋದಲ್ಲಿ ಕ್ವಶನ್ಸ್ ಗಳಿದ್ರೆ, ಪ್ರಶ್ನೆಗಳಿದ್ರೆ, ಸರ್ ಇದನ್ನ ಅರ್ಥ ಆಗಿಲ್ಲ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಿ ಅನ್ನೋ ಸಜೆಷನ್ ಇದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ ಕೇಸ್ ನಿಮ್ಮಲ್ಲಿ ಯಾರು ಹೊಸಬರಾಗಿದ್ದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲಾ ನೋಟಿಫಿಕೇಶನ್ಸ್ ಗಳನ್ನ ಎನೇಬಲ್ ಮಾಡಿ. ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫೈನಾನ್ಸ್, ಸ್ಟಾಕ್ ಮಾರ್ಕೆಟ್, ಟ್ರೇಡಿಂಗ್ ರಿಲೇಟೆಡ್ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಆ ಒಂದು ವಿಡಿಯೋ ಸಿಗುತ್ತೆ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಎಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.